ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 4ನೇ ತರಗತಿ ಕನ್ನಡ, ಪಾಠ 8, ತಾಯಿಗೊಂದು ಪತ್ರ. ಹಿಂದಿನ ವಿಡಿಯೋದಲ್ಲಿ ನಾವು ಬೀಸೋಕಲ್ಲಿನ ಪದ ಪದ್ಯದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ತಾಯಿಗೊಂದು ಪತ್ರ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಇಲ್ಲಿ ನೀವು ಮೊದಲನೆಯದಾಗಿ ಪಾಠವನ್ನು ನೋಡಬಹುದು. ಪಾಠದ ನಂತರ ಪದಗಳ ಅರ್ಥಗಳನ್ನು ಕೊಡಲಾಗಿದೆ. ನೀವು ತಿಳಿಯದೇ ಇರುವ ಪದಗಳ ಅರ್ಥಗಳನ್ನು ಇಲ್ಲಿ ನೋಡಿ ತಿಳಿದುಕೊಳ್ಳಿ. ಟಿಪ್ಪಣಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಾವು ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಅಜ್ಜ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದರು ಎಂದು ಕೇಳಿದ್ದಾರೆ. ಉತ್ತರವನ್ನು ಬರೆಯೋಣ. ಉತ್ತರ: ಅಜ್ಜ ಮಕ್ಕಳನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು. ಎರಡನೇ ಪ್ರಶ್ನೆ, ಅಜ್ಜಿ ಮಕ್ಕಳಿಗೆ ಏನೇನು ಕೊಡಿಸಿದರು ಎಂದು ಕೇಳಲಾಗಿದೆ. ಉತ್ತರ ಬರೆದುಕೊಳ್ಳಿ. ಅಜ್ಜಿ ಉಲ್ಲಾಸ ಮತ್ತು ಧನುಷನಿಗೆ ಆಟದ ಸಾಮಾನು ಹಾಗೂ ತೇಜಸ್ವಿನಿಗೆ ಬಳೆ ಸರ ಕೊಡಿಸಿದರು. ಮೂರನೇ ಪ್ರಶ್ನೆ, ಮಕ್ಕಳು ಏನು ನೋಡಿ ಆಶ್ಚರ್ಯಪಟ್ಟರು ಎಂದು ಕೇಳಲಾಗಿದೆ. ಉತ್ತರ: ಮಕ್ಕಳು ಜಿರಾಫೆ ಕತ್ತನ್ನು ನೋಡಿ ಆಶ್ಚರ್ಯಪಟ್ಟರು. ನಾಲ್ಕನೇ ಪ್ರಶ್ನೆ, ಅಮ್ಮನಿಗೆ ಕಾಗದ ಬರೆದವರು ಯಾರು? ಉತ್ತರ: ಅಮ್ಮನಿಗೆ ಕಾಗದ ಬರೆದವರು ಉಲ್ಲಾಸ್. ಇಲ್ಲಿ ನಾವು ಒಂದೊಂದು ವಾಕ್ಯದ ಎಲ್ಲ ಉತ್ತರಗಳನ್ನು ಬರೆದಿದ್ದೇವೆ. ನೀವು ಕೂಡ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ನಾವು 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೆಯಬೇಕು. ಮೊದಲನೇ ಪ್ರಶ್ನೆ, ಮೈಸೂರು ದಸರೆಯಲ್ಲಿ ಉಲ್ಲಾಸನು ಏನೇನು ನೋಡಿದನು? ಇಲ್ಲಿ ಮೈಸೂರು ದಸರೆಯಲ್ಲಿ ಉಲ್ಲಾಸನು ನೋಡಿದಂತಹ ವಿಷಯಗಳನ್ನು ಬರೆಯಬೇಕಾಗಿದೆ. ಬರೆಯಿರಿ. ಮೈಸೂರು ದಸರೆಯ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳು, ಕಲಾ ತಂಡಗಳ ಪ್ರದರ್ಶನಗಳು, ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ಹಾಗೂ ಪಂಜಿನ ಕವಾಯತನ್ನು ನೋಡಿದನು. ಇಲ್ಲಿ ನಾವು 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 2, ಪ್ರಾಣಿ ಸಂಗ್ರಹಾಲಯದಲ್ಲಿ ಯಾವ ಯಾವ ಪ್ರಾಣಿಗಳು ಇದ್ದವು ಎಂದು ಕೇಳಿದ್ದಾರೆ. ಉತ್ತರ ಬರೆಯಿರಿ. ಪ್ರಾಣಿ ಸಂಗ್ರಹಾಲಯದಲ್ಲಿ ಕೋತಿಗಳು, ಸಿಂಹ, ಆನೆ, ಜಿಂಕೆ, ಹುಲಿ, ಚಿರತೆ ಹಾಗೂ ಘೇಂಡಾಮೃಗ ಪ್ರಾಣಿಗಳು ಇದ್ದವು. ಪ್ರಶ್ನೆ ನಂಬರ್ 3, ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು?
ಉತ್ತರ ಉಲ್ಲಾಸನ ಅಜ್ಜ ಅಜ್ಜಿ ಉಲ್ಲಾಸ ಮತ್ತು ಮಕ್ಕಳನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು. ದಸರೆಯ ಮೆರವಣಿಗೆ ಚಾಮುಂಡಿ ದೇವಿ ಕುಳಿತಿದ್ದ ಅಂಬಾರಿ ಹಾಗೂ ಪ್ರಾಣಿ ಸಂಗ್ರಹಾಲಯದಲ್ಲಿ ವಿವಿಧ ಪ್ರಾಣಿ ಪಕ್ಷಿಗಳನ್ನು ನೋಡಿ ಉಲ್ಲಾಸನಿಗೆ ಸಂತೋಷವಾಯಿತು. ಈ ಪ್ರಶ್ನೆ ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸರಿಯಾದ ಪದ ತುಂಬಿ. ಪ್ರಶ್ನೆ ನಂಬರ್ 1, ಅಜ್ಜ ನಮ್ಮನ್ನು ಮೈಸೂರು ಡ್ಯಾಶ್ಗೆ ಕರೆದುಕೊಂಡು ಹೋಗಿದ್ದರು ಎಂದು ಕೇಳಿದ್ದಾರೆ. ಉತ್ತರ ಅಜ್ಜ ನಮ್ಮನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು. ಬಿಟ್ಟ ಸ್ಥಳದಲ್ಲಿ ನೀವು ದಸರೆ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2, ಆನೆಯ ಮೇಲಿನ ಅಂಬಾರಿಯಲ್ಲಿ ಡ್ಯಾಶ್ ಇಟ್ಟಿದ್ದರು. ಉತ್ತರ ಆನೆಯ ಮೇಲಿನ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿ ಇಟ್ಟಿದ್ದರು. ಬಿಟ್ಟ ಸ್ಥಳದಲ್ಲಿ ಚಾಮುಂಡೇಶ್ವರಿ ದೇವಿ ಎಂದು ನೀವು ಬರೆಯಬೇಕು. 3ನೇ ಪ್ರಶ್ನೆ, ಮೈಸೂರಿನಲ್ಲಿ ಡ್ಯಾಶ್ ಮೃಗಾಲಯವಿದೆ. ಉತ್ತರ ಮೈಸೂರಿನಲ್ಲಿ ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯವಿದೆ. ಬಿಟ್ಟ ಸ್ಥಳದಲ್ಲಿ ಜಯ ಚಾಮರಾಜೇಂದ್ರ ಎಂದು ಬರೆಯಬೇಕಾಗಿದೆ. 4ನೇ ಪ್ರಶ್ನೆ, ಸಿಂಹದ ಡ್ಯಾಶ್ ನಮ್ಮ ಗಮನ ಸೆಳೆಯಿತು. ಉತ್ತರ ಸಿಂಹದ ಘರ್ಜನೆ ನಮ್ಮ ಗಮನ ಸೆಳೆಯಿತು. ಬಿಟ್ಟ ಸ್ಥಳದಲ್ಲಿ ಘರ್ಜನೆ ಎಂದು ಬರೆದುಕೊಳ್ಳಿ. 5ನೇ ಪ್ರಶ್ನೆ, ಕೊಂಬೆಯ ಮೇಲೆ ಡ್ಯಾಶ್ ನಮ್ಮ ಹಾಗೆಯೇ ನಡೆಯುತ್ತಿತ್ತು. ಉತ್ತರ ಕೊಂಬೆಯ ಮೇಲೆ ಕಾಡು ಮನುಷ್ಯ ನಮ್ಮ ಹಾಗೆಯೇ ನಡೆಯುತ್ತಿತ್ತು. ಉತ್ತರದಲ್ಲಿ ನೀವು ಕಾಡು ಮನುಷ್ಯ ಎಂದು ಬಿಟ್ಟ ಸ್ಥಳದಲ್ಲಿ ಬರೆಯಬೇಕು. ಈ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳು ಸರಿ ಇದ್ದರೆ ಸರಿ ಚಿಹ್ನೆ, ತಪ್ಪು ಇದ್ದರೆ ತಪ್ಪು ಗುರುತು ಹಾಕಿ ಎಂದು ಹೇಳಿದ್ದಾರೆ. ಈಗ ನಾವು ವಾಕ್ಯಗಳನ್ನು ಗಮನಿಸೋಣ. ಮೊದಲನೇ ವಾಕ್ಯ, ಉಲ್ಲಾಸನು ತನ್ನ ತಂದೆಗೆ ಕಾಗದ ಬರೆದನು. ಉಲ್ಲಾಸನು ತಾಯಿಗೆ ಕಾಗದವನ್ನು ಬರೆದಿದ್ದಾನೆ. ಇಲ್ಲಿ ತಂದೆಗೆ ಕಾಗದ ಬರೆದನು ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ಈ ವಾಕ್ಯ ತಪ್ಪಾಗಿದೆ. ತಪ್ಪು ಗುರುತನ್ನು ಹಾಕಿ. 2ನೇ ಪ್ರಶ್ನೆ, ಕೆಂಪು ಮತ್ತು ಕಪ್ಪು ಬಣ್ಣದ ಕೋತಿಗಳು ಚಿವ್ ಚಿವ್ ಎಂದು ಶಬ್ದ ಮಾಡುತ್ತಿದ್ದವು. ಇಲ್ಲಿ ಕೋತಿಗಳು ಚಿವ್ ಚಿವ್ ಎಂದು ಶಬ್ದ ಮಾಡುತ್ತಿದ್ದವು ಎಂದು ಕೊಟ್ಟಿದ್ದಾರೆ. ಇದು ಹಕ್ಕಿಗಳು ಕೂಗುವಂತಹ ಶಬ್ದ. ಆದ್ದರಿಂದ ಈ ವಾಕ್ಯ ಕೂಡ ತಪ್ಪಾಗಿದೆ. ತಪ್ಪು ಎಂದು ಬರೆಯಿರಿ. 3ನೇ ಪ್ರಶ್ನೆ, ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋದೆವು. ಈ ವಾಕ್ಯ ಸರಿಯಾಗಿದೆ. ಸರಿ ಎಂದು ಬರೆದುಕೊಳ್ಳಿ. 4ನೇ ಪ್ರಶ್ನೆ, ಜಿರಾಫೆ ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು. ಈ ವಾಕ್ಯವು ಕೂಡ ಸರಿಯಾಗಿದೆ. ಸರಿ ಎಂದು ಬರೆಯಿರಿ. 5ನೇ ಪ್ರಶ್ನೆ, ಮೃಗಾಲಯದಲ್ಲಿದ್ದ ಹಾವುಗಳನ್ನು ಬಂಡೀಪುರದ ಕಾಡಿನಿಂದ ತರಲಾಗಿದೆ. ಈ ವಾಕ್ಯವು ಕೂಡ ಸರಿಯಾಗಿದೆ. ಸರಿ ಗುರುತನ್ನು ಹಾಕಿ. 6ನೇ ಪ್ರಶ್ನೆ, ದಸರೆ ಹಬ್ಬ 6 ದಿನ ನಡೆಯುತ್ತದೆ. ಇದು ತಪ್ಪು ಉತ್ತರ. ಆದ್ದರಿಂದ ಈ ವಾಕ್ಯ ತಪ್ಪಾಗಿದೆ. ತಪ್ಪು ಎಂದು ಬರೆದುಕೊಳ್ಳಿ. ಭಾಷಾಭ್ಯಾಸ. ಮಾದರಿಯಂತೆ ಲಿಂಗ ಬದಲಿಸಿ ಬರೆಯಿರಿ. ಮಾದರಿಯನ್ನು ಗಮನಿಸಿ. ಅಜ್ಜ ಅಜ್ಜಿ ಈ ರೀತಿಯಾಗಿ ಲಿಂಗ ಬದಲಾವಣೆ ಮಾಡಿ ನಾವು ಬರೆಯಬೇಕು. ಮುಂದೆ ಕೊಟ್ಟಿರುವಂತಹ ಪದಗಳಿಗೆ ಲಿಂಗ ಬದಲಿಸಿ ಬರೆಯೋಣ. ತಂದೆ ಎಂದು ಕೊಟ್ಟಿದ್ದಾರೆ. ತಂದೆ ತಾಯಿ, ಮಾವ ಅತ್ತೆ, ಚಿಕ್ಕಪ್ಪ ಚಿಕ್ಕಮ್ಮ, ಮಗಳು ಮಗ, ತಮ್ಮ ತಂಗಿ. ಇಲ್ಲಿ ನಾವು ಲಿಂಗ ಬದಲಿಸಿ ಬರೆದಿದ್ದೇವೆ. ನೀವು ಕೂಡ ನೋಡಿ ಬರೆದುಕೊಳ್ಳಿ. ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ಬರೆಯಿರಿ. ಮಾದರಿಯನ್ನು ನೋಡಿ. ನಮ್ಮ, ನಮ್ಮದು, ನಮ್ಮವರು ಎಂದು ಕೊಟ್ಟಿದ್ದಾರೆ. ಇಲ್ಲಿ
ಕೆಳಗಡೆ ಕೊಟ್ಟಿರುವಂತಹ ಪದಗಳಿಗೂ ಕೂಡ ನಾವು ಇದೇ ರೀತಿಯಾಗಿ ಉತ್ತರವನ್ನು ಬರೆಯಬೇಕು. ನನ್ನ ಎಂದು ಕೊಡಲಾಗಿದೆ. ನನ್ನ, ನನ್ನದು, ನನ್ನವರು. ನಿನ್ನ, ನಿನ್ನದು, ನಿನ್ನವರು. ನಿಮ್ಮ, ನಿಮ್ಮದು, ನಿಮ್ಮವರು. ತಮ್ಮ, ತಮ್ಮದು, ತಮ್ಮವರು. ಈ ರೀತಿಯಾಗಿ ನೀವು ಉತ್ತರಗಳನ್ನು ಬರೆಯಬೇಕಾಗಿದೆ. ಈ ಪ್ರಶ್ನೆ ಗುಂಪಿಗೆ ಸೇರದ ಪದ ಆರಿಸಿ ಬರೆ. ಇಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಬೇಕು. ಪ್ರಶ್ನೆ ನಂಬರ್ 1, ಶೇಂಗಾ, ಮಾವು, ಗೆಣಸು, ಆಲೂಗಡ್ಡೆ ಎಂದು ಕೊಟ್ಟಿದ್ದಾರೆ. ಶೇಂಗಾ, ಗೆಣಸು, ಆಲೂಗಡ್ಡೆ ಇವು ಭೂಮಿಯ ಕೆಳಭಾಗದಲ್ಲಿ ಬೆಳೆಯುವಂತಹ ವಸ್ತುಗಳಾಗಿದ್ದಾವೆ. ಆದ್ದರಿಂದ ಮಾವು ಗಿಡದಲ್ಲಿ ಮೇಲ್ಭಾಗದಲ್ಲಿ ಬಿಡುವುದರಿಂದ ಮಾವನ್ನು ನಾವು ಗುಂಪಿಗೆ ಸೇರದ ಪದವನ್ನಾಗಿ ಆರಿಸಿ ಬರೆದಿದ್ದೇವೆ. ಎರಡನೇ ಪ್ರಶ್ನೆ, ಕಾಗೆ, ಗೂಬೆ, ಕೋಗಿಲೆ, ಘೇಂಡಾಮೃಗ ಎಂದು ಕೊಡಲಾಗಿದೆ. ಕಾಗೆ, ಗೂಬೆ, ಕೋಗಿಲೆ ಇವುಗಳು ಪಕ್ಷಿಗಳು. ಘೇಂಡಾಮೃಗ ಪ್ರಾಣಿಯಾಗಿದೆ. ಆದ್ದರಿಂದ ಘೇಂಡಾಮೃಗವನ್ನು ಗುಂಪಿಗೆ ಸೇರದ ಪದವನ್ನಾಗಿ ಆರಿಸಿ ಬರೆಯಿರಿ. ಮೂರನೇ ಪ್ರಶ್ನೆ, ಬಾಳೆಹಣ್ಣು, ಇಡ್ಲಿ, ವಡೆ, ದೋಸೆ ಎಂದು ಕೊಡಲಾಗಿದೆ. ಇಲ್ಲಿ ಇವು ಮೂರುಗಳು ಕೂಡ ತಿಂಡಿಗಳಾಗಿದ್ದಾವೆ. ಬಾಳೆಹಣ್ಣು ಹಣ್ಣು ಆಗಿದ್ದರಿಂದ ಗುಂಪಿಗೆ ಸೇರದ ಪದವನ್ನಾಗಿ ಬಾಳೆಹಣ್ಣನ್ನು ಬರೆಯಿರಿ. ನಾಲ್ಕನೇ ಪ್ರಶ್ನೆ, ಚಿರತೆ, ಗಿಳಿ, ಸಿಂಹ, ಹುಲಿ ಎಂದು ಕೊಡಲಾಗಿದೆ. ಇಲ್ಲಿ ಚಿರತೆ, ಹುಲಿ, ಸಿಂಹ ಇವುಗಳು ಪ್ರಾಣಿಗಳಾಗಿದ್ದಾವೆ. ಗಿಳಿ ಪಕ್ಷಿಯಾಗಿದೆ. ಆದ್ದರಿಂದ ಗುಂಪಿಗೆ ಸೇರದ ಪದವನ್ನಾಗಿ ಗಿಳಿ ಎಂದು ನೀವು ಬರೆಯಬೇಕು. ಈ ಪ್ರಶ್ನೆ, ಈ ಪದಗಳನ್ನು ಉಪಯೋಗಿಸಿ ಸ್ವಂತ ವಾಕ್ಯ ರಚಿಸು. ಇಲ್ಲಿ 4 ಪದಗಳನ್ನು ಕೊಡಲಾಗಿದೆ. ಈ ಪದಗಳನ್ನು ಬಳಸಿಕೊಂಡು ನಾವು ಸ್ವಂತ ವಾಕ್ಯವನ್ನು ರಚಿಸಬೇಕು. ಇಲ್ಲಿ ಉದಾಹರಣೆಯಾಗಿ ನಾವು ಕೆಲವೊಂದಿಷ್ಟು ವಾಕ್ಯಗಳನ್ನು ರಚಿಸಿದ್ದೇವೆ. ನೀವು ಕೂಡ ಇವುಗಳನ್ನು ಬರೆದುಕೊಳ್ಳಬಹುದು. ಇಲ್ಲವಾದಲ್ಲಿ ನೀವು ಬೇರೆ ವಾಕ್ಯಗಳನ್ನು ಬೇಕಾದರೂ ಇಲ್ಲಿ ರಚಿಸಿಕೊಳ್ಳಬಹುದಾಗಿದೆ. ಪ್ರಶ್ನೆ ನಂಬರ್ 1, ಕ್ಷೇಮ ಎಂದು ಕೊಟ್ಟಿದ್ದಾರೆ. ವಾಕ್ಯ ರಚಿಸೋಣ. ವಾಹನಗಳಲ್ಲಿ ಕ್ಷೇಮವಾಗಿ ಓಡಾಡಬೇಕು. ಎರಡನೇ ಪ್ರಶ್ನೆ, ಪ್ರಾಣಿ ಸಂಗ್ರಹಾಲಯ. ರಜೆಯಲ್ಲಿ ಬನ್ನೇರಘಟ್ಟ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿದ್ದೆವು. ಮೂರನೇ ಪ್ರಶ್ನೆ, ಉದ್ಯಾನವನ ಎಂದು ಕೊಡಲಾಗಿದೆ. ಪ್ರತಿದಿನ ಆಟವಾಡಲು ಉದ್ಯಾನವನಕ್ಕೆ ಹೋಗುತ್ತೇವೆ. ಸೂಚನಾ ಫಲಕ. ಪ್ರಾಣಿ ಸಂಗ್ರಹಾಲಯದಲ್ಲಿ ಸೂಚನಾ ಫಲಕಗಳನ್ನು ಹಾಕುತ್ತಾರೆ. ನಾವು 4 ವಾಕ್ಯಗಳನ್ನು ರಚಿಸಿದ್ದೇವೆ. ನೀವು ಇಲ್ಲಿ ಬೇರೆ ರೀತಿಯ ಸ್ವಂತ ವಾಕ್ಯಗಳನ್ನು ಬೇಕಾದರೂ ರಚಿಸಿ ಬರೆಯಬಹುದಾಗಿದೆ. ಈ ವಿಡಿಯೋದಲ್ಲಿ ನಾವು ತಾಯಿಗೊಂದು ಪತ್ರ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಮುಂದಿನ ವಿಡಿಯೋಗಳಲ್ಲಿ 4ನೇ ತರಗತಿ ಕನ್ನಡ ಭಾಗ 2ರ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. 4ನೇ ತರಗತಿ ಕನ್ನಡ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 4ನೇ ತರಗತಿ ಕನ್ನಡ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಿ.